ಒಂದು ನಿಂಬೆಹಣ್ಣನ್ನು 2 ಹೋಳು ಮಾಡಿ ಮಧ್ಯದಲ್ಲಿ ಅರಿಶಿಣ ಕುಂಕುಮವನ್ನು ಬೆರೆಸಿ ಒಂದು ಪೇಪರ್ ಮೇಲ್ಗಡೆ ಅವರ ಹೆಸರನ್ನು ಬರೆದು ಕೆಳಗಡೆ ಸ್ವಸ್ತಿಕ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದು ಓಂ ರೀಂ ಕ್ಲೀಂ ಪಟ್ ಆವಾಹನ ವಶ್ಯಂ ಕುರುಕುರು ಸ್ವಾಹ ಅಂತ ಬರೆದು ನಿಂಬೆಹಣ್ಣನ್ನು ಆ ಪೇಪರ್ ಒಳಗೆ ಸುತ್ತಿ ಕಟ್ಟಿ ಇಟ್ಟರೆ ನೀವು ಬಯಸಿದ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಹಾಗೂ ನಿಮ್ಮ ವಿಚಾರದಲ್ಲಿ ಅವರು ನೇರ ಮತ್ತು ನಿಷ್ಠುರವಾಗಿ ನಡೆದುಕೊಳ್ಳುತ್ತಿದ್ದರೆ ಅದನ್ನೆಲ್ಲ ಬಿಟ್ಟು ನಿಮ್ಮ ಗುಲಾಮರಾಗುತ್ತಾರೆ. ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿಸುವ ಒಂದು ತಂತ್ರ. ಇದನ್ನು ಹೇಗೆ ಯಾವ ದಿನ ಮಾಡಬೇಕು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಮತ್ತು ಅದೃಷ್ಟಧಾರೆ ಚಾನಲನ್ನು ಫೇಸ್ಬುಕ್ ಪೇಜನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ನಾವು ನೀಡುವ ಸಮಸ್ಯೆಗಳ ಪರಿಹಾರ ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಬಯಸಿದಂತಹ ಕೆಲವು ವ್ಯಕ್ತಿಗಳು ಬಯಕೆಯ ಅನುಗುಣವಾಗಿ ನಡೆದುಕೊಳ್ಳಬೇಕು ಅನ್ನುವ ಹಾಗೆ ಏನೂ ಇಲ್ಲ. ಆದರೆ ನಮ್ಮನ್ನು ಇಷ್ಟಪಡುವ ಹಾಗೆ ಅವರನ್ನು ನಾವು ಮಾಡಿಕೊಳ್ಳಬೇಕು. ಎಂತಹ ಶತ್ರುವನ್ನಾದರೂ ಅವನು ನಮ್ಮ ಮೇಲೆ ದ್ವೇಷವನ್ನು ಬಿಟ್ಟು ಮಿತ್ರರಾಗಬೇಕು ಅನ್ನುವ ಒಂದು ಬಯಕೆ ಕೆಲವರಲ್ಲಿ ಇರುತ್ತೆ. ಮತ್ತು ಕೆಲವರಲ್ಲಿ ಪ್ರೀತಿಸಿದ ವ್ಯಕ್ತಿಗಳನ್ನು ನಾವು ಮದುವೆಯಾಗಬೇಕು. ಮತ್ತು ಜಗಳ ಕದನಗಳಿದ್ದರೂ ನಮ್ಮ ನಡುವೆ ಇರುವ ವೈಮನಸ್ಯಗಳು ಕೂಡ ದೂರವಾಗಬೇಕು ಅನ್ನುವ ಮನಸ್ಥಿತಿಗಳು ಕೂಡ ಇರುತ್ತದೆ. ಯಾವುದೋ ಒಂದು ಕಂಟಕದಿಂದ ಅಥವಾ ದುಷ್ಟ ಜನರ ಮಧ್ಯಪ್ರವೇಶದಿಂದ ಅದು ನಡೆಯುವುದಿಲ್ಲ. ಈ ತಂತ್ರವನ್ನು ಮಾಡಿ ನೋಡಿ. ನಿಮ್ಮ ಬಯಕೆಗೆ ಅನುಗುಣವಾಗಿ ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಗೆ ಇರುತ್ತಾರೆ. ಅದಕ್ಕಾಗಿ ವಿಡಿಯೋದ ಆರಂಭದಲ್ಲೇ ತಿಳಿಸಿರುವ ಹಾಗೆ ಈ ಪುಟ್ಟ ವಿಚಾರವನ್ನು, ಈ ತಂತ್ರವನ್ನು ಮಾಡಿ. ಅಮಾವಾಸ್ಯೆಯ ರಾತ್ರಿ ಅಥವಾ ಮಠ ಮಂಗಳವಾರ ಮಧ್ಯಾಹ್ನ 12:30 ಮೇಲೆ ಈ ಕೆಲಸ ಮಾಡಿ. ಯಾರೂ ಇರಬಾರದು, ನಿರ್ಜನ ಪ್ರದೇಶ ಅಥವಾ ಮನೆ. ಒಂದು ನಿಂಬೆಹಣ್ಣನ್ನು 2 ಹೋಳು ಮಾಡಿ ಮಧ್ಯಭಾಗದಲ್ಲಿ ಅರಿಶಿಣ ಕುಂಕುಮವನ್ನು ಹಾಕಿ ಹಳದಿ ದಾರದಲ್ಲಿ ಅದನ್ನು ಗಂಟು ಹಾಕಿ ಕಟ್ಟಿ ಒಂದು ಬಿಳಿಯ ಕಾಗದವನ್ನು ತೆಗೆದು ನಿಮ್ಮ ಹೆಸರು, ಸ್ವಸ್ತಿಕ್ ಚಿಹ್ನೆ ಹಾಕಿ ಅವರ ಹೆಸರು, ಅವರಿಂದ ಯಾವ ಕೆಲಸ ನಿಮಗೆ ಆಗಬೇಕು ಅದನ್ನು ಕೂಡ ಕೆಳಗೆ ಬರೆದುಕೊಳ್ಳಬೇಕು. ಮದುವೆಯಾಗಬೇಕೋ ಅಥವಾ ಶತ್ರುಗಳು ಮಿತ್ರರಾಗಬೇಕೋ ಅದನ್ನು ನೀವೇ ಇತ್ಯರ್ಥ ಮಾಡಿ ಬರೆದುಕೊಳ್ಳಬೇಕು. ಒಂದು ಬಿಳಿಯ ಕಾಗದದ ಮೇಲೆ ಅದನ್ನು ಬರೆದ ನಂತರ ಹಳದಿ ದಾರದಲ್ಲಿ ಗಂಟು ಹಾಕಿ ಕಟ್ಟಿದ ನಿಂಬೆಹಣ್ಣನ್ನು ಮಧ್ಯಭಾಗದಲ್ಲಿಟ್ಟು ಮುಂಚೆನೇ ತಿಳಿಸಿದಂತಹ ಮಂತ್ರವನ್ನು ಪಠಣೆ ಮಾಡುತ್ತಾ ಅದನ್ನು ಹಳ್ಳವನ್ನು ತೆಗೆದು ಹೂತು ಹಾಕಬೇಕು. ಅರ್ಧ ಅಡಿ 6 ಇಂಚು ಹಳ್ಳವನ್ನು ತೆಗೆದು ಹೂತು ಹಾಕಿ ಅದರ ಮೇಲೆ ನಿಂತು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು ಗೌಪ್ಯ ಮಂತ್ರವನ್ನು ಹೇಳಿಕೊಡುತ್ತಾರೆ. ಅದನ್ನು ಹೇಳಿ ನಿಮ್ಮ ಇಷ್ಟಗಳು, ಬಯಕೆಗಳು ಖಂಡಿತವಾಗಿಯೂ ಈಡೇರುತ್ತದೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.